ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಜ ಸಾಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ವಿಶೇಷವಾಗಿ ಮಾಡುವಂತಹ ಒಂದು ಧಾನ್ಯ ಕಲಸದ ಪೂಜೆ ಒಂದು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಅದರ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ಸಹ ನಾವು ತಿಳ್ಕೋಬೇಕು. ಸೊ ಎಲ್ಲರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ, ಬನ್ನಿ ತಿಳಿದುಕೊಳ್ಳೋಣಂತೆ. ಇದನ್ನು ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಎಲ್ಲರೂ ಸಹ ಆಚರಣೆ ಮಾಡ್ತಾರೆ, ಆದರೆ ದಕ್ಷಿಣ ಭಾರತದಲ್ಲಿ ಮಾಡುವುದು ಕಡಿಮೆನೇ ಆಗಿದೆ. ಆದರೆ ಇದು ಪದ್ಧತಿ ಅಂತ ಏನಿಲ್ಲ. ನಾವು ಅದನ್ನು ನವದುರ್ಗಿಯವರ ಒಂದು ಸ್ವರೂಪ ಹೇಗೆ ನಾವು ಘಟಸ್ಥಾಪನೆ ಮಾಡಿ ಅಖಂಡ ದೀಪಾವಳಿ ಮಾಡ್ತೇವೋ ಅದೇ ರೀತಿಯೇ ನಮಗೆ ಅದು ಫಲವನ್ನು ಸಿಗುವಂಥದ್ದು. ನಿಮಗೆ ಇಷ್ಟವಾದಲ್ಲಿ ನೀವು ಇದನ್ನು ಮಾಡಬಹುದು, ಮಾಡಲೇಬೇಕಂತೇನಿಲ್ಲ. ಆದರೆ ಇದು ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ಈ ಹುಲ್ಲನ್ನು ನಾವು ಬೆಳಿತೇವೆ, ಅದು ಧಾನ್ಯಗಳು ಯಾವ ರೀತಿ ಬೆಳೀತೋ ನಮ್ಮ ಮನೆ ಸಹ ಒಂದು ಸಮೃದ್ಧವಾಗ್ತದೆ ಅಂತ ಒಂದು ನಂಬಿಕೆ. ಸೊ ಆ ಕಾರಣಕ್ಕೆ ನಾವು ಇದನ್ನು ಬೆಳೆದಿದ್ರೆ ತುಂಬ ಒಳ್ಳೆಯದು. ನೀವು ಕಳಸ ಹಾಗೆ ಇಟ್ಟು ನೀವು ಪೂಜೆ ಮಾಡ್ತೀವಲ್ಲ, ಕಳಸ ಹಾಗೆ ಅಖಂಡ ದೀಪವನ್ನೇ ಇಟ್ಟು ಪೂಜೆ ಮಾಡುವುದಾದ್ರೂ ಸಹ ಮಾಡ್ಬೋದು. ಫೋಟೋ ಹಾಗೆ ದೀಪವನ್ನು ಇಟ್ಟು ಪೂಜೆ ಮಾಡೋದಾದ್ರೂ ಸಹ ಇರಬಹುದು. ಅದ್ರ ವ್ಯತ್ಯಾಸ ಏನು ಇರೋಲ್ಲ. ಅದು ನಾವು ಕಳಸವನ್ನು ಇಟ್ಟಿರಲಿಲ್ಲ ಅಷ್ಟೇ. ನೀವು ಯಾವ ರೀತಿ ನೀವು ಧಾನ್ಯಗಳನ್ನು ಸಿದ್ಧತೆ ಮಾಡ್ಕೋಬೇಕು, ನವಧಾನ್ಯಗಳನ್ನು ಸಹ ನೀವು ಸಿದ್ಧತೆ ಮಾಡ್ಕೋಬಹುದು, ಸಪ್ತಧಾನ್ಯಗಳನ್ನು ಸಿದ್ಧತೆ ಮಾಡ್ಕೋಬಹುದು, ಪಂಚಧಾನ್ಯಗಳನ್ನು ಸಿದ್ಧತೆ ಮಾಡ್ಕೋಬಹುದು, ತ್ರಯಧಾನ್ಯಗಳನ್ನು ಸಿದ್ಧತೆ ಮಾಡ್ಕೋಬಹುದು. ಇಲ್ಲವಾದರೆ ಒಂದೇ ರೀತಿಯ ಧಾನ್ಯ ಭತ್ತ ಅಥವಾ ಗೋಧಿ, ಒಂದೇ ರೀತಿಯ ಒಂದು ಧಾನ್ಯಗಳನ್ನು ಸಹ ನೀವು ಸಿದ್ಧತೆ ಮಾಡ್ಕೋಬೇಕು. ಇಷ್ಟೇ ರೀತಿಯ ಧಾನ್ಯಗಳನ್ನು ನೀವು ಸಿದ್ಧತೆ ಮಾಡ್ಕೋಬೇಕಂತೇನು ಸಹ ಇರುವುದಿಲ್ಲ. ನಿಮಗೆ ಎಷ್ಟಾಗ್ತದೆ ಅಷ್ಟು ಮಟ್ಟಿಗೆ ನೀವು ಸಿದ್ಧತೆ ಮಾಡಿಕೊಂಡ್ರೆ ಸಾಕು. ಇದನ್ನೇ ನಾವು ಹಿಂದಿನ ದಿವಸ ಅಂದರೆ 21ನೇ ತಾರೀಕು ಯಾವ ರೀತಿ ಅದನ್ನು ನಾವು ಒಂದು ಸಿದ್ಧತೆ ಮಾಡ್ಕೋಬೇಕು ಅನ್ನೋದಾದರೆ, ನೀವು 21ನೇ ತಾರೀಕು ರಾತ್ರಿ ಸಮಯದಲ್ಲಿ ನೀವು ಎಷ್ಟು ರೀತಿಯ ಧಾನ್ಯಗಳನ್ನು ನೀವು ಹಾಕಬೇಕು ಅಂತ ಇರ್ತೀರೋ ಅಷ್ಟು ಧಾನ್ಯಗಳು ಸಹ ನೀವು ನೆನೆಸಿರಬೇಕು. ಒಂದಿನ ಪೂರ್ತಿ ಸಹ ರಾತ್ರಿ ಸಮಯದಲ್ಲಿ ನೆನೆಸಾಕಿ ನೀವು ಅದು ಸೋಮವಾರ ಅದನ್ನು ಬಳಸ್ಬೋದು. ಹಾಗೆಯೇ ಒಂದು ಪಾತ್ರೆಯನ್ನು ನೀವು ತೆಗೆದುಕೋಬೇಕು. ಮಣ್ಣಿನ ಮಡಿಕೆ ಬೇಡ, ಯಾಕೆನ್ನೋದಾದರೆ ಅದು ಆಳವಾಗಿರ್ತದಲ್ವ. ಅದು ನಾವು ಮಣ್ಣು ಹಾಕಿ ಧಾನ್ಯಗಳನ್ನು ಹಾಕಿ ಬೆಳೆದಿದ್ದರೆ ಅದು ಕೊಳ್ತೋಗೋ ಚಾನ್ಸಸ್ ತುಂಬಾ ಇರ್ತದೆ. ಸೊ ಆ ಕಾರಣಕ್ಕೆ ಒಂದು ಪ್ಲೇಟ್ ಆಗಿ ತೆಗೆದುಕೊಳ್ಳಿ. ಆಳವಿರೋದು ಬೇಡ, ಸ್ವಲ್ಪನೇ ಅಗಲವಿದ್ದರೆ ಸಾಕು. ಅಷ್ಟು ಮಟ್ಟಿಗೆ ನೀವು ತೆಗೆದುಕೊಳ್ಳಿ. ಅದನ್ನು ನಾವು ಸಂಪೂರ್ಣವಾಗಿ ಶುದ್ಧಿ ಮಾಡಿಕೊಂಡು, ಮೊದಲಿಗೆ ಹೊಸದನ್ನೇ ನೀವು ತೆಗೆದುಕೋಬೇಕು. ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ಅದಕ್ಕೆ ನಾವು ಅರಿಶಿನವನ್ನು ಸವರಬೇಕು. ಸಂಪೂರ್ಣವಾಗಿ ಹಿಂದಿನ ದಿವಸನೇ ಇದನ್ನು ಸಿದ್ಧತೆ ಮಾಡಿಕೊಳ್ಳಿ. ಅರಿಶಿನವನ್ನು ಸವರಿ ನೀವು ಶ್ರೀ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದು, ಹಾಗೆಯೇ ಹಿಂಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆ ಗಣೇಶನ ಸಾಂಕೇತಿಕವಾಗಿ ಅದನ್ನು ಬರೆದು, ನಂತರ ಸುತ್ತಲೂ ಸಹ 9 ಬೊಟ್ಟುಗಳನ್ನು ಹಚ್ಚಿ 9 ನವದುರ್ಗಿಯವರನ್ನು ಸಹ ನೀವು ಅದನ್ನು ಪ್ರತೀಕ ಮಾಡಿಕೊಂಡು ನೀವು ಧಾನ್ಯಗಳನ್ನು ಬೆಳೆಸಬೇಕು. ನೀವು ಮೊದಲಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅದರೊಳಗೆ ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಂತರ ನಾವು ಮಣ್ಣನ್ನು ಹಾಕಬೇಕು. ಮಣ್ಣು ನೀವು ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಮಣ್ಣನ್ನೇ ನೀವು ಅದನ್ನು ಬಳಸಬಹುದು, ಏನು ತೊಂದರೆಯಿಲ್ಲ. ನಾವು ಮೊದಲು ಒಂದು ಸ್ಟೇಜಿನಲ್ಲಿ ಮಣ್ಣನ್ನು ಹಾಕಿ, ಹಾಗೆ ಸ್ವಲ್ಪ ನೀರನ್ನು ಹಾಕಿ ಒಂದು ಮಣ್ಣು ಒದ್ದೆ ಆಗಬೇಕು ಸ್ವಲ್ಪ ಮಟ್ಟಿಗೆ, ಸ್ವಲ್ಪ ಅಂದರೆ ಪೂರ್ತಿ ಮಟ್ಟಿಗೆ. ತುಂಬ ಒಂದು ನೀರನ್ನು ಹಾಕಲು ಸಹ ಹೋಗ್ಬೇಕು. ಸ್ವಲ್ಪ ಮಟ್ಟಿಗೆ ಅದನ್ನು ಒದ್ದೆ ಮಾಡಬೇಕು, ಹಾಗೆಯೇ ಬಿಡಬೇಕು. ಹಾಗೆ ನವಧಾನ್ಯಗಳನ್ನು ಸಹ ಅಂದರೆ ನೀವು ಎಷ್ಟು ರೀತಿ ಧಾನ್ಯಗಳನ್ನು ಬೆಳೆಸ್ಬೇಕು ಅಂತ ಅಂದ್ಕೊಂಡಿರ್ತೀರಿ ಅಷ್ಟು ಧಾನ್ಯಗಳನ್ನು ಸಹ ಒಂದು ನೆನೆಸಿ ಹಾಕಬೇಕು ಸಪ್ರೇಟ್ ಬೌಲ್ನಲ್ಲಿ. ಇಷ್ಟು ನೀವು ಭಾನುವಾರ ಮಾಡಬೇಕಾಗಿರುವಂಥದ್ದು. ಸೋಮವಾರ ನೀವು ಸ್ವಲ್ಪ ಮಟ್ಟಿಗೆ ಅದನ್ನು ಗ್ಯಾಪ್ ಮಾಡಿಕೊಂಡು ನಂತರದಲ್ಲಿ ಧಾನ್ಯಗಳನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಮಟ್ಟಿಗೆ ಒಂದು ಲೇಯರ್ ಪೂರ್ತಿ ನೀವು ಮಣ್ಣನ್ನು ಹಾಕಬೇಕು. ನೀವು ತುಂಬ ಮಣ್ಣನ್ನು ಹಾಕಲು ಹೋಗ್ಬಿಡಿ, ಯಾಕೆಂದರೆ ಅದು ಮೊಳಕೆ ಬರಲ್ಲ ಆಮೇಲೆ. ಸೊ ಆ ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಮಣ್ಣನ್ನು ಹಾಕಿ ನೀರನ್ನು ಚಿಮುಕಿಸಿ ನೀವು ಅದಕ್ಕೆ ಕಂಕಣವನ್ನು ಕಟ್ಟಬೇಕು. ಇದೆಲ್ಲ ದಾರಕ್ಕೆ ಅರಿಶಿನವನ್ನು ಸವರಿ ಒಂದು ಸೇವಂತಿಗೆ ಹೂವನ್ನು ಹಾಕಿ ಆ ಒಂದು ಪಾತ್ರೆಗೆ ನಾವು ಕಂಕಣವನ್ನು ಕಟ್ಟಬೇಕು. ಹಾಗೆಯೇ ಒಂದು 2 ಗೆಜ್ಜೆ ವಸ್ತ್ರವನ್ನು ನಾವು ಹಾಕಬೇಕು. ಅದು ಸಹ ನಮಗೆ ಅಮ್ಮನವರ ಸ್ವರೂಪನೇ ಆಗಿರ್ತದೆ. ಸೊ ಆ ಕಾರಣಕ್ಕೆ ನೀವು ದೇವರ ಯಾವ ದಿಕ್ಕಿನ ಪ್ರತಿಷ್ಠಾಪನೆ ಮಾಡಿರ್ತೀರೋ ಅಲ್ಲೇ ನೀವು ಇದನ್ನು ಬೆಳೆಸ್ಬೋದು. ಇದನ್ನು ಬೆಳೆಯುತ್ತೋ ಇಲ್ಲವೋ ಅಂತ ಕೇಳಿದರೆ ನಮ್ಮ ಮನೆಯ ಒಳಭಾಗದಲ್ಲಿ ಆದರೂ ಸಹ ಇದು ಬೆಳೆಯುತ್ತೆ. ದೀಪದ ಒಂದು ಆ ಪ್ರಕಾಶಕ್ಕೆ ಹಾಗೆ ಆ ಹೀಟಿಗೆ ಇದು ಬೆಳೆಯುತ್ತೆ, ತುಂಬ ಚೆನ್ನಾಗೇ ಬೆಳೆಯುತ್ತೆ. ನೀವು ಅದನ್ನು ನೋಡಿ ಬೇಕಾದರೆ.
ಪ್ರತಿನಿತ್ಯ ಸಹ ಸ್ವಲ್ಪ ಮಟ್ಟಿಗೆ ನೀರನ್ನು ಚಿಮುಕಿಸಿ ಒಂದು ಹೂವನ್ನಾಯಿತು ನೀವು ಯಾವ ರೀತಿ ನೀವು ಪ್ರತಿನಿತ್ಯ ನೀವು ಪೂಜೆ ಮಾಡ್ಕೊಳ್ತೀರೋ ಅಮ್ಮನವ್ರ ಪೂಜೆ ಅದೇ ರೀತಿ ನೀವು ಪೂಜೆ ಮಾಡಬೇಕು. ಇದಕ್ಕೆ ಅಂತಲೇ ಸಪ್ರೇಟಾಗಿ ಏನು ಮಾಡುವಂಥದ್ದಲ್ಲ. ಎಷ್ಟು ನೀವು ಒಂದು ಧಾನ್ಯ ಕಲಸದ ಒಂದು ಪೂಜೆ ಮಾಡಬೇಕಾಗಿರುವಂಥದ್ದು. ನೋಡೋದು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನಗೆ ಒಂದು ನವರಾತ್ರಿಯಲ್ಲಿ ಮಾಡುವಂಥ ಧಾನ್ಯ ಕಲಸದ ಪೂಜೆನ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇಷ್ಟವಾಗಿ ನಾನು ಭಾವಿಸಿದ್ದೀನಿ. ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದನ್ನು ಒಂದು ವಿಸರ್ಜನೆ ಯಾವ ರೀತಿ ಮಾಡಬೇಕು ಅನ್ನೋದಾದರೆ 10ನೇ ದಿವಸ ಈ ಸಲ ನಮಗೆ 11ನೇ ದಿವಸ ಬಂದಿದೆ ವಿಜಯ ಒಂದು ದಶಮಿ. ಆವತ್ತಿನ ದಿವಸ ರಾತ್ರಿ ನೀವು ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಕೊಂಡು ಅಲ್ಲಿ ಇಟ್ಕೊಂಡು ಬನ್ನಿ. ಪಾತ್ರ ಸಮೇತ ಅದನ್ನು ಇಟ್ಕೊಂಡು ಬರಬೇಕು. ಆ ರೀತಿ ನಾವು ಅದನ್ನು ವಿಸರ್ಜನೆ ಮಾಡಿದಂತೆ ಆಗ್ತದೆ. ಅದು ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಒಂದು ಮನೆ ಸಹ ಸಮೃದ್ಧಿ ಆಗ್ತಾ ಹೋಗ್ತದೆ. ಥ್ಯಾಂಕ್ ಯು.